ಅತಿ ಹತ್ತಿರದಿಂದ ಗಮನಿಸಿರ್ತಕ್ಕಂಥದ್ದು ಏನು ನಮ್ಮ ಮಕ್ಕಳಲ್ಲಿ ಅಂತಂದರೆ, ಏನೋ ಒಂದು ಕಡೆ ಇಷ್ಟೆಲ್ಲ ಮಕ್ಕಳು, ಮುದ್ದು ಮಕ್ಕಳೆಲ್ಲ ಪ್ರತಿಭಾವಂತ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಈ ಹಲವಾರು ವಿಷಯಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಪ್ರಾಬ್ಲಮ್ ಅನ್ನೋದು ಕಾಡ್ತಾನೆ ಇದೆ. ಅದು ಯಾಕೆ ಪ್ರಾಬ್ಲಮ್ ಗೊತ್ತಿಲ್ಲ. ಬಟ್ ಅದು ಒಂದು ಪಾಯಿಂಟ್ ಮಾತ್ರ ನಾನು ಭಾಳ ಕ್ಲಿಯರಾಗಿ ಹೇಳ್ತೀನಿ, ಅವ್ರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಇಲ್ವೇನೋ ಅಂತ ಅನಿಸುತ್ತೆ. ಏನೋ ನಾನು ರೂರಲ್ಲಿಂದ ಬಂದಿದ್ದೀನಿ, ನನಗೆ ಇಂಗ್ಲೀಷ್ ಬರ್ತಾ ಇಲ್ಲ, ಅಥವಾ ನಮ್ಮ ಪೇರೆಂಟ್ಸು ನನಗೆ ಸರಿಯಾದ ವಾತಾವರಣ ಮಾಡಿಕೊಡ್ಲಿಲ್ಲ, ಅಥವಾ ನನಗೆ ಬಸ್ಸಿನ ಪ್ರಾಬ್ಲಮ್, ಇವೇ 108 ಸಮಸ್ಯೆಗಳು ಮಕ್ಕಳಲ್ಲಿ ನಾವು ದಿನನಿತ್ಯ ನಾವು ಇವನ್ ಕಾಲೇಜ್ನಲ್ಲೂ ಯೂನಿವರ್ಸಿಟಿಗಳಲ್ಲೆಲ್ಲ ಕೇಳ್ತಾ ಇದ್ವಿ. ವಿದ್ಯಾರ್ಥಿಗಳು ಸ್ವಲ್ಪ ಗಮನವಿಟ್ಟು ಕೇಳಿ. ದ ಸೈಜ್ ಆಫ್ ಯುವರ್ ಪ್ರಾಬ್ಲಮ್ ಈಸ್ ನಾಟ್ ಎ ಪ್ರಾಬ್ಲಮ್ ಅಟ್ ಆಲ್ ವೆನ್ ಕಂಪೇರ್ಡ್ ವಿತ್ ಯುವರ್ ಎಬಿಲಿಟಿ ಟು ರಿಸಾಲ್ವ್ ಇಟ್. ನಿಮ್ಮಲ್ಲಿರುವ ಸಮಸ್ಯೆನೇ ಅಲ್ಲ. ಯಾಕೆ ಅಂತಂದರೆ ಆ ಸಮಸ್ಯೆ ಬೇರೆ ಕಂಪೇರ್ ಮಾಡಿ ನೋಡಿದಾಗ ಅದು ನಿಮಗೆ ಗೊತ್ತಾಗುತ್ತೆ ನಿನ್ನ ಸಮಸ್ಯೆ ಎಷ್ಟು ಅಂತಕ್ಕಂಥ. ಡೋಂಟ್ ಓವರ್ ಸ್ಟೇಟ್ ಯುವರ್ ಪ್ರಾಬ್ಲಮ್, ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ಇದು ನಂದು ದೊಡ್ಡ ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್ಗೆ ಪರಿಹಾರ ಇಲ್ಲ ಅಂತಕ್ಕಂಥದ್ದು ಪ್ರಪಂಚದ ಮೇಲೆ ವಿತೌಟ್ ಎ ಕೀ ದೇರ್ ಇಸ್ ನೋ ಲಾಕ್. ಪ್ರತಿಯೊಂದು ಲಾಕಿಗೂ ಕೀ ಅಂತಕ್ಕಂಥದ್ದಿದೆ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅಂತಕ್ಕಂಥದ್ದಿದೆ. ಬಟ್ ಅದಕ್ಕೆ ತಮಗೆ ಒಂದು ತಿಳುವಳಿಕೆ ಅಥವಾ ಜ್ಞಾನ ಅಥವಾ ಮಾರ್ಗದರ್ಶನ ಬೇಕಾಗ್ತದೆ. ಭಾಳ ವಿದ್ಯಾರ್ಥಿಗಳು ಯಾವ ಥರ ಯೋಚನೆ ಮಾಡ್ತಾರೆ ಅಂತಂದರೆ, ಡೋಂಟ್ ಥಿಂಕ್ ದ್ಯಾಟ್ ಐ ಹ್ಯಾವ್ ನಥಿಂಗ್, ನಾನು ನಿರುಪಯೋಗ ಇರ್ತಕ್ಕಂಥ ಒಬ್ಬ ಮನುಷ್ಯ ಅಥವಾ ಮನುಷ್ಯಳು ಅಂತ. ದೆನ್ ಇನ್ನೊಂದು ಕಡೆ ಡೋಂಟ್ ಥಿಂಕ್ ದ್ಯಾಟ್ ಎಸ್ ಯು ಹ್ಯಾವ್ ನಥಿಂಗ್, ಡೋಂಟ್ ಥಿಂಕ್ ದ್ಯಾಟ್ ಐ ಹ್ಯಾವ್ ಎವ್ರಿಥಿಂಗ್. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿದ್ದಾರೆ, ಮೇಷ್ಟಿಗೆ ಏನು ಗೊತ್ತು ನನಗೆ ಗೊತ್ತು ಅಂತ. ಮಕ್ಕಳೇ, ಇವತ್ತಿನ ಪೈಪೋಟಿ ಯುಗದಲ್ಲಿ ನೀವು ಯಾವಾಗಲೂ ಈ ಥರನೇ ಯೋಚನೆ ಮಾಡಬೇಕು. ಯು ಥಿಂಕ್ ದ್ಯಾಟ್ ಐ ಹ್ಯಾವ್ ಸಮಥಿಂಗ್, ಐ ಕ್ಯಾನ್ ಅಚೀವ್ ಎವ್ರಿಥಿಂಗ್. ನನ್ನಲ್ಲಿ ಸ್ವಲ್ಪ ಏನೋ ಇದೆ, ನಾನು ಇನ್ನೂ ಹೆಚ್ಚು ಬೇಕು, ಇದರಿಂದ ಏನೆಲ್ಲ ಸಾಧನೆ ಮಾಡ್ಬೋದು ಅಂತಕ್ಕಂಥದ್ದನ್ನ ತಾವು ಮನಗಣನೆ ಮಾಡಬೇಕು.